ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಲಾಸ್ಟ್ ಸಂಡೇ ನಮ್ಮ ಫಾರ್ಮ್ ಹೌಸ್ನಲ್ಲಿ ಪ್ರೀತಮ್ ಕೆಲವೊಂದು ಫೋಟೋ ಶೂಟ್ಗಳನ್ನು ಮಾಡಿಸ್ಕೊಂಡ. ಆಗ ತೆಗೆದಂಥ ಕ್ಲಿಪ್ಸ್ ಇದು. 4 ವೀಲ್ ಬೈಕ್ ಅಂತ ಹೇಳ್ತೀವಿ, ಅದನ್ನು ಡ್ರೈವ್ ಮಾಡಿ ವಿವಿಧ ರೀತಿಯಾದ ಫೋಟೋ ಶೂಟ್ ಮಾಡಿಸ್ಕೊಂಡ ನಮ್ಮ ಪ್ರೀತಮ್. ಸೊ ಆ ಕ್ಲಿಪ್ಸನ್ನು ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಪ್ರೀತಮ್ಗೆ ಈ ಜಾನ್ವರಿ ಬರ್ತ್ಡೇಗೆ 13 ಇಯರ್ಸ್ ಕಂಪ್ಲೀಟ್ ಆಯಿತು. ಹೆಣ್ಮಕ್ಳಾದರೆ ಇಷ್ಟೊತ್ತಿಗೆ ಲಂಗಾದಾವಣಿ ಫಂಕ್ಷನ್ ಮಾಡಬೇಕಾಯಿತು. ಆದರೆ ಗಂಡು ಮಕ್ಕಳಲ್ವಾ, ಇವ್ರಿಗೆ ಆ ಥರ ಫಂಕ್ಷನ್ ಎಲ್ಲ ಮಾಡೋದಕ್ಕೆ ನೋ ಆಪ್ಷನ್ಸ್. ಏನೇ ಇದ್ದರೂ ಗಂಡು ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಷ್ಟೇ. ಇದು ನಮ್ಮ ಪ್ರೀತಮ್ದು ಬರ್ತ್ಡೇ ಡ್ರೆಸ್. ನಮ್ಮ ಫಾರ್ಮಲ್ಲಿ ಅರಿಶಿಣ ಹಾಕಿದ್ವಿ. ಸೊ ಅದು ಹಾಕಿ 4-5 ತಿಂಗಳಾಗಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಚೆನ್ನಾಗಿ ಬೆಳೆದಿತ್ತು ಅರಿಶಿಣ ಎಲ್ಲ. ಅದನ್ನೆಲ್ಲ ಬಿಡಿಸಿ ಇಟ್ಟಿದ್ವಿ. ಅದು ಬಿಡಿಸೋವಾಗ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಲೇಟ್ ನೈಟಲ್ಲಿ ರಾತ್ರಿ ಬಿಡಿಸಿದ್ವಿ ಅದು. ಸೊ ತುಂಬ ಕತ್ಲಾದ್ರಿಂದ ಆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಂಡೇ ಬ್ಯಾಂಗ್ಳೂರಿಗೆ ಬಂದ್ವಿ. ಅರಿಶಿಣನೆಲ್ಲ ಒಂದು ತಪ್ಪಲೆಯಲ್ಲಿ ನೀರು ಹಾಕಿ ಅದನ್ನು ಬೇಯಿಸಿದ್ದೀವಿ. ಹಳ್ಳಿಲಾದರೆ ಅರಿಶಿಣನ ಈ ಥರ ತಪ್ಪಲೆಯಲ್ಲಿ ಹಾಕಿ ಬೇಯುವಾಗ ಸ್ವಲ್ಪ ಚಿಕ್ಕ ಗಾತ್ರದಷ್ಟು ಗೋವಿನ ಸಗಣಿ ಅಂತ ಹೇಳ್ತೀವಲ್ವ, ಅದನ್ನು ಹಾಕ್ತಾರಂತೆ. ನಮಗೆ ಇಲ್ಲೆಲ್ಲೂ ಸಿಗಲಿಲ್ಲ. ನಮ್ಮ ಮಕ್ಕಳು ಬೇಡ ಸಗಣಿಯೆಲ್ಲ ಹಾಕ್ಬಿಡಮ್ಮ, ಹಾಗೆ ಬೇಯಿಸು ಅಂದರು. ಸೊ ಬರೀ ನೀರಲ್ಲೇ ಹಾಕಿ ಬೇಯಿಸಿ ಇಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಇವರು. ರಾತ್ರಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ವಿ. ಇದು ನೆಕ್ಸ್ಟ್ ಮಾರ್ನಿಂಗ್ ಇದು ಫುಲ್ಲು ಕ್ಲೀನಾಗಿ ಕಂಪ್ಲೀಟಾಗಿ ತಣ್ಣಕ್ಕಾಗಿದೆ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಅರಿಶಿಣ ಇದು ನೋಡೋದಕ್ಕೆ ಸೇಮ್ ಶುಂಠಿ ಥರನೇ ಇರುತ್ತೆ ನೋಡೋದಕ್ಕೆ. ಆದರೆ ಸ್ಮೆಲ್ ನೋಡಿದ್ರೆ ಮಾತ್ರ ಅರಿಶಿಣ ಘಮ ಘಮ ಅಂತಿರುತ್ತೆ, ಸೂಪರಾಗಿರುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದು ಅರಿಶಿಣದ್ದು. ಇದು ತುಂಬ ಹೆಲ್ತ್ಗೆ ಒಳ್ಳೆಯದಂತ ಹೇಳ್ತೀವಿ. ಇದರಲ್ಲಿ ಹಳ್ಳಿಗಳ ಕಡೆ ಎಲ್ಲ ಕಡುಬು ಅಂತ ಮಾಡ್ತಾರೆ, ಮಲೆನಾಡು ಸೈಡಲ್ಲೆಲ್ಲ. ಸೊ ಆ ಥರ ಕಡುಬು ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಹಾಗೆಯೇ ಈ ಪಂಜಾಬೀಸ್ ಅವರೆಲ್ಲ ಇದರಲ್ಲಿ ಏನೋ ಒಂದು ಸ್ವೀಟ್ ಮಾಡ್ತಾರೆ. ಈ ಅರಿಶಿಣನ ಫ್ರೆಶ್ ಸಿಗುತ್ತಲ್ವ, ಅಂಥ ಸೀಸನಲ್ಲಿ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ತುಪ್ಪದಲ್ಲೇ ಹುರಿದ್ಬಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕಿ ಉಂಡೆಗಳ ಥರ ಕಟ್ತಾರೆ. ಅದು ತಿಂದರೆ ಡೈಲಿ ಒಂದೊಂದು ಶಕ್ತಿ ಬರುತ್ತೆ ಅಂತ ಹೇಳಿ ತಿಂತಾರೆ. ಅಬ್ಬಾ, ಇದರ ಸ್ಮೆಲ್ಲಂತೂ ಸಖತ್ ಸ್ಟ್ರಾಂಗ್ ಆಗಿದೆ. ಇದೇ ಫಸ್ಟ್ ಟೈಮ್ ನಾವು ಇದನ್ನು ಹಾಕಿದ್ದು ನಮ್ಮ ತೋಟದಲ್ಲಿ. ಯಾರೋ ಒಬ್ಬರು ಬೇರೆ ತೋಟದವ್ರು ಒಂದು ಸ್ವಲ್ಪ 100 ಗ್ರಾಮ್ ಅಷ್ಟು ಕೊಟ್ಟಿದ್ದರು ಬಿಡಿಸಿ. ಅದನ್ನ ತಂದು ಅಲ್ಲಲ್ಲಿ ದೂರ ಒಂದು ಹಾಕಿದ್ವಿ ಒಂದೊಂದು. ಅದು ನೋಡಿದ್ರೆ ಎಷ್ಟೊಂದು ಬೆಳೆದಿದೆ ಅಂದರೆ ಸುಮಾರು ಒಂದು 2-3 kg ಅಷ್ಟೇ ಸಿಕ್ಕಿದೆ. ಅದನ್ನು ಎಲ್ಲ ಕ್ಲೀನಾಗಿ ಮಾಡಿ ಮೇಲೆ ಒಣಗಾಕೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಬನ್ನಿ ಹಾಗೆ ಒಂದು ವೆಯ್ಟ್ ಲಾಸ್ ರೆಸಿಪಿ ಕೂಡ ನೋಡ್ಕೊಂಡು ಬರೋಣ. 1/3 ಕಪ್ ಅಷ್ಟು ಸುಮಾರು ಒಂದು 60 ಗ್ರಾಮ್ ಇದೆ, 60 ಗ್ರಾಮ್ಸ್ ಅಷ್ಟು ಕಾಬೂಲ್ ಕಡಲೆಕಾಳನ್ನು ತಗೊಂಡಿದ್ದೀನಿ. ಒಂದು ರಾತ್ರಿ ಪೂರ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇರುತ್ತೆ, ತುಂಬ ಒಳ್ಳೆಯದಿದು. ಈ ನೆನೆಸಿಟ್ಟಿರುವಂಥ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಲ್ವ ಚೆನ್ನ, ನೀವು ರೆಗ್ಯುಲರ್ ಬ್ರೌನ್ ಕಲರ್ ಬರ್ತಾರ ನಾಟಿದು, ಅದರಲ್ಲೂ ಸಹ ನೀವು ಮಾಡ್ಕೋಬೋದು. ಇವಾಗ ಈ ಕಡಲೆಕಾಳನ್ನು 1-2 ಸಲ ವಾಶ್ ಮಾಡಿಕೊಂಡು ಆ ನೆನೆಸಿಟ್ಟಿರ್ತೀವಿ ನೀರೇನಿದೆ ಅದನ್ನು ತೆಗೆದುಬಿಡಬೇಕು, ಅದನ್ನು ಹಾಕಬಾರ್ದು. ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕಿ ಅದು ಮುಳುಗೋ ಅಷ್ಟು 1 ಗ್ಲಾಸಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕವರ್ ಮಾಡಿ ಇಡ್ತೀನಿ. ಸುಮಾರು ಒಂದು 2-3 ವಿಸಲ್ ಬರಬೇಕಿದು. ಸೊ ಕಾಬೂಲ್ ಕಡಲೆಕಾಳಲ್ಲಿ ಒಂದು ನಿಮಗೆ ಸಲಾಡನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆಗಿರುವಂಥ ಸಲಾಡ್ ಅಂತ ಹೇಳ್ಬೋದು. ಇದೊಂದು 2-3 ವಿಸಲ್ ಕೂಗಲಿ. ಒಂದು ಗ್ರೀನ್ ಚಟ್ನಿ ತಯಾರಿ ಮಾಡ್ಕೊಳ್ಳೋಣ. ಒಂದು 4 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಅಥವಾ 2 ಇಂಚಷ್ಟು ಶುಂಠಿ ತಗೊಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ, ಪುದೀನ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬುವಾಗ ಯಾವುದೇ ರೀತಿಯಾಗಿ ನೀರನ್ನು ಹಾಕಬೇಡಿ, ಹಾಗೆಯೇ ಗಟ್ಟಿಯಾಗಿ ರುಬ್ಬಿ ಇಟ್ಕೋಬೇಕು. ನಾನಿಲ್ಲಿ ಒಂದು ಗಾಜಿನ ಬಾಟ್ಲನ್ನು ತಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಒಣಗಿಸಿ ಇಟ್ಟಿದ್ದೀನಿ. ಚೆನ್ನಾಗಿ ಡ್ರೈ ಆಗಿರುವಂಥ ಗಾಜಿನ ಬಾಟ್ಲಿಗೆ ಈಗ ಈ ರುಬ್ಬಿಟ್ಟಿರುವಂಥ ಚಟ್ನಿ ಹಾಕ್ಕೊತಾ ಇದ್ದೀನಿ, ಗ್ರೀನ್ ಚಟ್ನಿ. ಸುಮಾರು ಇದು 1 ವಾರದವರೆಗೂ ನಾವು ಫ್ರಿಜ್ನಲ್ಲಿ ಇಡ್ಬೋದು. ಈ ಥರ ಯಾವುದೇ ಸ್ಯಾಲಡ್ಗಳನ್ನು ಮಾಡಿಕೊಂಡಾಗ ಯೂಸ್ ಆಗುತ್ತೆ. ಇನ್ನೂ ನಾಳೆ ನಾಳಿದ್ದು ನಿಮಗೆ ಇನ್ನೂ ರೆಸಿಪಿಗಳನ್ನು ತೋರಿಸ್ತೀನಿ. ಆ ರೆಸಿಪಿಗೆ ಈ ಗ್ರೀನ್ ಚಟ್ನಿ ಹೇಗೆ ಬಳಕೆ ಆಗುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ.
ಕಡಲೆಕಾಳಿನ ಹೆಲ್ತಿ ಸಲಾಡ್ ಮಾಡೋದಕ್ಕೆ ತರಕಾರಿಗಳನ್ನು ತೊಗೊಂಡಿದ್ದೀನಿ. 1 ಕ್ಯಾರೆಟ್ ತುರಿದಿದ್ದೀನಿ, 1 ಟೊಮೆಟೊ, ಸೌತೆಕಾಯಿ ಅರ್ಧ, ಹಾಗೆಯೇ ಚೆನ್ನಾಗಿ ಹಣ್ಣಾಗಿರುವಂಥ ಪೈನಾಪಲ್ 2 ಪೀಸ್, ಈರುಳ್ಳಿ 1 ಚಿಕ್ಕದು, ಕ್ಯಾಪ್ಸಿಕಮ್ ಒಂದು ಅರ್ಧ ಭಾಗದಷ್ಟು, ಹಾಗೆಯೇ ಅರ್ಧ ನಿಂಬೆಹಣ್ಣು. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಬೂಲ್ ಕಡಲೆಕಾಳನ್ನು ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 2 ವಿಸಿಲ್ ಕೂಗಿಸಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಇದರಲ್ಲಿ 1 ಸ್ಪೂನಷ್ಟು ಕಡಲೆಕಾಯಿ ಬೀಜದ ಎಣ್ಣೆ ಹಾಕ್ಕೊಳ್ಳೋಣ. ಆಯಿಲ್ ನಾನಿಲ್ಲಿ ವುಡ್ ಪ್ರೆಸ್ಡ್ ಆಯಿಲನ್ನು ಬಳಸಿದ್ದೀನಿ. ಯಾವುದೇ ಕಾರಣಕ್ಕೂ ರಿಫೈನ್ಡ್ ಆಯಿಲನ್ನು ಬಳಸೋದಿಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಜೀರಿಗೆಯನ್ನು ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು. ಈಗ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು 30 ಸೆಕೆಂಡ್ಸಷ್ಟು ಈ ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು, ಸೀದಿಸಬಾರ್ದು. 20 to 30 ಸೆಕೆಂಡ್ಸಷ್ಟು ಫ್ರೈ ಮಾಡಿ. ಈಗ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕಡಲೆಕಾಳು, ಅದನ್ನು ಹಾಕ್ತಾಯಿದ್ದೀನಿ. ಬೇಯಿಸಿಟ್ಟಿರೋಂಥ ನೀರನ್ನು ಹಾಕಬೇಡಿ, ಬರೀ ಕಡಲೆಕಾಳು ಹಾಕಿದ್ರೆ ಸಾಕು. ಆ ನೀರನ್ನು ಚಪಾತಿ ಕಲಸೋವಾಗಲೋ ಇಲ್ಲಾಂದರೆ ಸಾಂಬಾರ್ಗೋ ಹಾಕಿದ್ರೆ ಆಯಿತು. ಯಾಕಂದರೆ ಸ್ವಲ್ಪನೇ ನೀರು ಹಾಕಿ ಬೇಯಿಸಿರ್ತೀವಲ್ವ, ಆ ನೀರನ್ನು ವೇಸ್ಟ್ ಮಾಡೋದು ಬೇಡ. ಈಗ ಈ ಮಸಾಲೆಯಲ್ಲಿ ಈ ಕಡಲೆಕಾಳನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಏನು ಹಾಕಿರ್ತೀವಿ ಅದು ಕಡಲೆಕಾಳಿಗೆಲ್ಲ ಚೆನ್ನಾಗಿ ಬೈಂಡ್ ಆಗಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಈರುಳ್ಳಿ 1 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಒಂದು ಅರ್ಧ ಭಾಗದಷ್ಟು ಈ ಒಗ್ಗರಣೆಗೆ ಸೇರಿಸ್ಕೊತೀನಿ. ಇನ್ನು ಅರ್ಧ ಭಾಗದಷ್ಟು ಹಾಗೆ ಹಸಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇಟ್ಕೊತೀನಿ. ಈಗ ಈರುಳ್ಳಿ ಹಾಕಿದ್ಮೇಲೆ ಸುಮಾರು 1 ನಿಮಿಷ ಸಿಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ಟವನ್ನು ಆಫ್ ಮಾಡ್ಕೊತೀನಿ. ಈ ಕಡಲೆಕಾಳು ಸ್ವಲ್ಪ ತಣ್ಣಕ್ಕಾಗಬೇಕು. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಏನೇನು ತರಕಾರಿಗಳನ್ನು ತೊಗೊಂಡಿದ್ವೋ ಒಂದೊಂದಾಗಿ ಹಾಕ್ಕೊಳ್ಳೋಣ. ಪೈನಾಪಲ್ ಸಣ್ಣದಾಗಿ ಕಟ್ ಮಾಡಿರೋದು, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊ ಏನೇನು ತೊಗೊಂಡಿದ್ವೋ ಎಲ್ಲ ಪ್ರತಿಯೊಂದು ಇವಾಗ ಹಾಕ್ಕೊಳ್ಳೋಣ. ಗ್ರೀನ್ ಚಟ್ನಿ ತಯಾರಿ ಮಾಡಿ ಇಟ್ಕೊಂಡಿದ್ವಲ್ವ, ಇದನ್ನು 1 ರಿಂದ 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಗೆಯೇ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋಣ. ಅರ್ಧ ಹೋಳಷ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ 1 ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ಯಾವಾಗ ತಿನ್ನಬೇಕು ಅಂತ ಹೇಳಿದ್ರೆ, ನೀವು ಒಂದು ದಿನದಲ್ಲಿ 3 ಟೈಮ್ಸ್ ಊಟ ಮಾಡ್ತೀವಲ್ವ, ಅದರಲ್ಲಿ ಯಾವುದಾದ್ರು ಒಂದು ಹೊತ್ತು ಊಟಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಇಲ್ಲ ರಾತ್ರಿ ಹೊತ್ತು ಡಿನ್ನರ್ ಟೈಮ್ಗೆ ಇದನ್ನು ತೊಗೋಬೋದು. ಸೊ 1 ಬೌಲ್ ಫುಲ್ಲು ಇದು ಒಬ್ಬರಿಗೆ 1 ಸರ್ವಿಂಗ್. ಇದು ಆರಾಮಾಗಿ ತಿನ್ಬೋದು. ಎಲ್ಲ ಹಸಿ ತರಕಾರಿಗಳು ಹಾಕಿರೋದ್ರಿಂದ ಆರೋಗ್ಯಕರ. ಸೊ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಚನ್ನ ಸಾಲಡ್ ರೆಡಿಯಾಗಿದೆ. ಚನ್ನ ಸಾಲಡ್ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. 1 ಬೌಲ್ ಫುಲ್ಲು ನಾನೇ ತಿಂದ್ಕೊಂಡೆ, ಅಷ್ಟು ಚೆನ್ನಾಗಿತ್ತು. ಬೆಳಗ್ಗೆ ಅರಿಶಿನ ಬಿಸಿಲಿಗೆ ಒಣಗಾಕೋದಕ್ಕೆ ಇಟ್ಟಿದ್ದೆ. ಈಗ ಸಂಜೆ ಆಯಿತು, ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ಹಾಗೆ ತೊಗೊಂಡೋಗಿ ಒಳಗೆ ಇಡ್ತೀನಿ. ಮತ್ತು ಇದನ್ನು ನಾಳೆ ಬೆಳಗ್ಗೆ ಹೊರಗಿಡಬೇಕು ಬಿಸಿಲಿಗೆ, ಮತ್ತು ಸಂಜೆ ಎತ್ತಿಡಬೇಕು. ಇದೇ ಥರನೇ ಮಾಡಬೇಕು. ಇದು ಪೂರ್ತಿಯಾಗಿ ಚೆನ್ನಾಗಿ ಡ್ರೈ ಆಗಬೇಕು, ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಹಾಗೆ ಇವಾಗ ನೋಡೋದಕ್ಕೆ ಸುಮಾರು ಒಂದು 2 kg 3 kg ಅಷ್ಟು ಕಾಣಿಸ್ತಾ ಇದೆ. ಡ್ರೈ ಆದಮೇಲೆ ಇದರ ಕ್ವಾಂಟಿಟಿ ಇನ್ನೂ ಕಮ್ಮಿ ಆಗುತ್ತೆ. ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ಪುಡಿ ಮಾಡ್ತೀನಲ್ವ, ಪೌಡರ್ ಮಾಡ್ಕೊತೀನಲ್ವ ಅರಿಶಿನದ್ದು, ಆವಾಗ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ತೊಗೊಂಡೋಗಿ ಒಳಗಡೆ ಎತ್ತಿಕ್ತಾ ಇದ್ದೀನಿ. ಸಂಜೆ ಆಯಿತು.
ಇದು ನಮ್ಮ ಜಿಮ್ ರೂಮ್ ಮೇಲ್ 3rd ಫ್ಲೋರ್ನಲ್ಲಿದೆ. ಸೊ ಇಲ್ಲೇ ಹೊರಗಡೆ ಎಲ್ಲ ಏನಾದ್ರು ಒಣಗಾಕ್ದಾಗ ಮತ್ತೆ ಸಂಜೆ ಆದಮೇಲೆ ಇಲ್ಲೇ ಒಳಗಡೆ ಎತ್ತಿಡ್ತೀನಿ. ಇದು ಆ್ಯಕ್ಚುಲಿ ಯೂಟ್ಯೂಬ್ಗೋಸ್ಕರ ಅಂತ ಕಿಚನ್ ಮಾಡಿಸಿದ್ದು, ಯೂಟ್ಯೂಬ್ ಕಿಚನ್ ಇದು. ನನ್ನ ಕೆಲವೊಂದು ಹಳೆ ವೀಡಿಯೋಗಳಲ್ಲಿ ನೋಡಿರ್ತೀರ, ಸುಮಾರಷ್ಟು ಅಡುಗೆಗಳನ್ನು ಈ ಕಿಚನಲ್ಲಿ ಮಾಡಿದ್ದೀನಿ. ಆಮೇಲೆ ನನಗೆ ಈ ಕಿಚನಲ್ಲಿ ಅಡುಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಪದಾರ್ಥಗಳು ಫುಲ್ ಡೌನ್ ಫ್ಲೋರಿಂದ ಮೇಲ್ 3rd ಫ್ಲೋರ್ಗೆ ತೊಗೊಂಡು ಬರಬೇಕು. ಮತ್ತು ಎಲ್ಲ ರೆಡಿ ಆದಮೇಲೆ ಅಡುಗೆಗಳನ್ನು ಮತ್ತೆ ತೊಗೊಂಡು ಕೆಳಗಡೆ ಡೌನ್ ಫ್ಲೋರ್ಗೆ ಇಡಬೇಕು. ಯಾಕಂದರೆ ನನಗೆ ಸ್ವಲ್ಪ ರಿಸ್ಕಿ ಅನ್ನಿಸ್ತು. ನನಗೆ ಯಾರೂ ಹೆಲ್ಪಿಂಗ್ ಇಲ್ಲ ಈ ವಿಡಿಯೋ ಶೂಟ್ ಮಾಡೋದಕ್ಕೆ, ರೆಸಿಪಿ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಕೆಳಗಡೆ ಕಿಚನಲ್ಲೇ ತಯಾರಿ ಮಾಡಿಬಿಡ್ತೀನಿ. ನಾನು ಕೆಳಗಡೆ ಕಿಚನಲ್ಲಿ ಅಡುಗೆ ಮಾಡಿದ್ರು, ಮೇಲ್ ಕಿಚನಲ್ಲಿ ಅಡುಗೆ ಮಾಡಿದ್ರು ನನ್ನ ಕೈ ರುಚಿ ಮಾತ್ರ ಯಾವತ್ತೂ ಚೇಂಜ್ ಆಗೋದಿಲ್ಲ. ಸೊ ನನ್ನ ರೆಸಿಪಿಗಳನ್ನು ನೀವು ಯಾವಾಗಲೂ ವಿಡಿಯೋಸ್ ನೋಡ್ತಾ ಇರ್ತೀರಾ, ಫಾಲೋ ಮಾಡ್ತಿರ್ತೀರಾ. ಹಾಗೆಯೇ ಟೇಸ್ಟ್ ಸಖತ್ತಾಗಿ ಬಂದಿತ್ತು, ರುಚಿ ಚೆನ್ನಾಗಿತ್ತು ಅಂತ ಕಮೆಂಟ್ಸ್ ಹಾಕ್ತಾ ಇರ್ತೀರಾ. ಸೊ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನು ಓದೋದಕ್ಕೆ. ಮೇಲೆ ಟೆರೆಸ್ಗೆ ಬಂದರೆ ಸ್ವಲ್ಪ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀನಿ. ಗಿಡಗಳೆಲ್ಲ ಇರುತ್ತೆ, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು. ಇನ್ನೊಂದು ಸ್ವಲ್ಪ ಲೈಟಾಗಿ ವಾಕ್ ಮಾಡ್ತೀನಿ ಈವ್ನಿಂಗ್ ಟೈಮಲ್ಲಿ. ಚೆನ್ನಾಗಿರುತ್ತೆ ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ. ನಾನು ಎಲ್ಲೋದ್ರೂ ಝೂಬಿ ನನ್ನ ಫಾಲೋ ಮಾಡಿಕೊಂಡೇ ಬರುತ್ತೆ, ಎಲ್ಲೋ ಬಿಟ್ಟೋಗ್ಬಿಡ್ತೀನಿ ಅಂತ. ನೋಡಿ ಈಗ ಕೆಳಗಿಂದ ಮೇಲ್ ಬಂತು ನನ್ನ ಜೊತೆಗೆ. ಮತ್ತೆ ಈಗ ನಾನು ಬರ್ತೀನೋ ಅಥವಾ ಇಲ್ಲೇ ಉಳ್ಕೊಂಡ್ಬಿಡ್ತೀನೋ ಅಂತ ತಿರುಗಿ ನೋಡ್ತಾ ಇದೆ. ನಡೆಯೋ ಅಂದರೂ ಸಹ ಹೋಗ್ತಾ ಇಲ್ಲ ಮುಂದಕ್ಕದು. ಆ್ಯಕ್ಚುಲಿ ಪ್ರೀತಮ್ ಬರ್ತ್ಡೇ January 6th ಇತ್ತು. ಅವನ ಬರ್ಡೇಗೆ ಏನೂ ಗಿಫ್ಟ್ ಕೊಡ್ಸೋದಕ್ಕಾಗಲಿಲ್ಲ. ತುಂಬ ದಿವಸದಿಂದ ಕೇಳ್ತಾನೆ ಇದ್ದ, ಅಮ್ಮ ಏನಾದ್ರು ಕೊಡಿಸು, ಬರ್ಡೇಗೇನೂ ಕೊಡಿಸಿಲ್ಲ ಗಿಫ್ಟ್ ಅಂತ. ಸೊ ಏನು ಬೇಕು ಅಂತ ಕೇಳಿದ್ದಕ್ಕೆ ಸ್ಪೋರ್ಟ್ಸ್ ಶಾಪಿಗೆ ಕರ್ಕೊಂಡೋಗು, ಅಲ್ಲೇನಾದ್ರು ಸ್ಪೋರ್ಟ್ಸ್ ಐಟಮ್ ಇಷ್ಟ ಆದರೆ ಕೇಳ್ತೀನಿ, ಅದನ್ನು ಕೊಡಿಸು ಅಂತ ಹೇಳ್ದ. ಸೊ ನೀನು ಹೆವಿ ಬಡ್ಜೆಟ್ದೆಲ್ಲ ಕೇಳಿಬಿಡಪ್ಪ, ಅಷ್ಟು ಇವಾಗ ಕೊಡ್ಸೋಕ್ಕಾಗಲ್ಲ ಅಂದೆ. ಇಲ್ಲಮ್ಮ ತುಂಬ ಕಮ್ಮಿ ಬಡ್ಜೆಟ್ಟಲ್ಲೇ ಅಂತ ಹೇಳಿ ಕರ್ಕೊಂಡು ಬಂದ. ಸೊ ಒಂದು 2 ರೌಂಡು ಸೈಕಲ್ ಹೊಡೆದ. ಸೈಕಲ್ ಸ್ಮೂತಾಗಿ ಸಖತ್ತಾಗಿದೆ, ಚೆನ್ನಾಗಿದೆ ಅಂದ. ಕಾಸ್ಟ್ ನೋಡಿದ್ರೆ 14,000 ಮೇಲೆ ಅಬೋವ್ ಇತ್ತು. ಸೊ ನೆಕ್ಸ್ಟ್ ಇಯರ್ ನೋಡೋಣ ಬಿಡು ಅಂಥೇಳಿ ಇವಾಗ ಸೈಕಲ್ ಕೊಡಿಸೋ ಪ್ರೋಗ್ರಾಮ್ ಮುಂದಕ್ಕೆ ಹೋಯಿತು. ಒಂದು ಫುಟ್ಬಾಲ್, ಒಂದು ಬ್ಯಾಸ್ಕೆಟ್ ಬಾಲ್ ತೊಗೊಂಡ. ಹಾಗೆಯೇ ಇನ್ನೊಂದು 4 kgs ವೆಯ್ಟ್ ಇರೋವಂಥದ್ದು ಒಂದು ಬಾಲ್ ತೊಗೊಂಡ, ಎಕ್ಸಸೈಸ್ ಮಾಡೋದಕ್ಕೆ, ವೆಯ್ಟ್ ಲಿಫ್ಟಿಂಗ್ ಮಾಡೋದಕ್ಕೆ ಅಂತ ತೊಗೊಂಡ. ಟೋಟಲಾಗಿ 3 ಬಾಲ್ಸ್ ತೊಗೊಂಡ. ಸ್ಪೋರ್ಟ್ಸ್ ಶಾಪ್ ಇದು, ಡೆಕತ್ಲಾನ್ ಮಾಗಡಿ ರೋಡಲ್ಲಿದೆ, ಅಲ್ಲಿಗೆ ಕರ್ಕೊಂಡು ಬಂದಿದ್ದೆ. ಸೊ ಎಲ್ಲ ಥರ ಗೇಮ್ಸ್ ಏನೇನಿದೆ ಎಲ್ಲನೂ ಒಂದೊಂದ್ಸತಿ ಟ್ರಯಲ್ ಮಾಡ್ದೆ. ಮಕ್ಕಳಿಗಿಲ್ಲಿ ಚೆನ್ನಾಗಿದೆ ಟೈಮ್ ಪಾಸ್ ಮಾಡೋದಕ್ಕೆ. ಎಲ್ಲನೂ ಒಂದೊಂದ್ಸತಿ ಟ್ರಯಲ್ ಮಾಡಿ ಮತ್ತೆ ಕೊನೆಗೆ ಒಂದು 3 ಬಾಲ್ಸ್ ಏನೋ ತಗೊಂಡ. ಸೊ ಫ್ರೆಂಡ್ಸ್, ಇವತ್ತಿನ ಶಾರ್ಟ್ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರುವಂಥ ಹೆಲ್ತಿ ರೆಸಿಪಿ ಜೊತೆಗೆ. ಈ ಮಹಾಶಿವರಾತ್ರಿ ಶನಿವಾರ ಬಿದ್ದಿದೆ. ಶನಿವಾರ ಭಾನುವಾರ 2 ದಿವಸ ರಜಾ ಇದೆ. ಸೊ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಖಂಡಿತವಾಗಿಯೂ ವ್ಲಾಗ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಹೊರಗಡೆ ಹೋದರೆ ನಿಮ್ಮನ್ನೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.